ಕಥಾ ಸಾಮ್ರಾಜ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಜೀವನದಲ್ಲಿ ನಮ್ಮೆಲ್ಲರಿಗೂ ನಮ್ಮದೇ ಆದ ಕತೆ ಇರುತ್ತೆ. ನಾವು ಈ ಕ್ಷಣಕ್ಕೆ ಏನೇ ಕೆಲಸ ಮಾಡಿದರೂ ಅದಕ್ಕೆ ಒಂದು ಕಾರಣ ಇರುತ್ತೆ. ನಮ್ಮ ಈ ಕ್ಷಣದ ಕೆಲಸ ಅಥವಾ ನಡವಳಿಕೆ ಕೆಲವೊಬ್ಬರಿಗೆ ವಿಚಿತ್ರವಾಗಿ ಕಾಣುತ್ತೆ, ಏಕೆಂದರೆ ಅವರಿಗೆ ಕಾರಣ ಗೊತ್ತಿರಲ್ಲ, ಅಲ್ಲಿ ಏನಾಗ್ತಾ ಇದೆ ಅಂತ ತಿಳಿದಿರಲ್ಲ. ಈ ಕತೆ ಕೇಳಿ. ಒಮ್ಮೆ ಒಬ್ಬ ತಂದೆ ತನ್ನ 20 ವರ್ಷದ ಮಗನನ್ನು ಕರೆದುಕೊಂಡು ರೈಲ್ವೆ ನಿಲ್ದಾಣ ತಲುಪಿದರು. ಇನ್ನೇನು ಹೊರಡಲು ಸಿದ್ಧವಿದ್ದ ರೈಲನ್ನು ಹೋಗಿ ಹತ್ತಿದರು. ಒಳಗೆ ಹೋಗುತ್ತಿದ್ದಂತೆ ಆ ಹುಡುಗ, ಕಿಟಕಿ ಹತ್ರನೇ ಕೂತ್ಕೋತೀನಿ, ನನಗೆ ಕಿಟಕಿ ಹತ್ರನೇ ಸೀಟ್ ಬೇಕು ಅಂತ ಜೋರಾಗಿ ಹಠ ಮಾಡ್ತಿದ್ದ. ಅಲ್ಲಿದ್ದ ಎಲ್ಲ ಪ್ರಯಾಣಿಕರು ಆ ಹುಡುಗನನ್ನು ವಿಚಿತ್ರವಾಗಿ ನೋಡುತ್ತಿದ್ದರು. ಸರಿ ಮಗು, ಹೋಗಿ ಕೂತ್ಕೋ ಅಂತ ಆ ತಂದೆ ಹೇಳಿದ್ರು. ಎಲ್ಲ ಆರಾಮಾಗಿ ಕುಳಿತುಕೊಂಡ್ರು. ರೈಲು ಚಲಿಸಿತು. ಈಗ ಆ ಹುಡುಗ ಕಿಟಕಿಯಲ್ಲಿ ನೋಡಿ ವಿಚಿತ್ರವಾದ ನಡವಳಿಕೆ ತೋರಿಸಿದ. ಅಪ್ಪ ನೋಡು, ಆ ಮರ ಹಿಂದೆ ಹೋಯಿತು. ಅಪ್ಪ ಅಪ್ಪ ಇನ್ನೊಂದು ಗಾಡಿ ಹಿಂದೆ ಹೋಯಿತು. ಅಪ್ಪ ಅದು ನೋಡು ಎಷ್ಟು ದೊಡ್ಡದಾಗಿದೆ, ಅದು ಏನು? ಹೀಗೆ ವಿಚಿತ್ರವಾಗಿ ಜೋರು ಜೋರಾಗಿ ಮಾತಾಡ್ತಿದ್ದ. ಅಲ್ಲಿದ್ದ ಎಲ್ಲ ಪ್ರಯಾಣಿಕರು ಈ ಹುಡುಗನ ಮಾನಸಿಕ ಸ್ಥಿತಿ ಸರಿಯಿಲ್ಲವೇನೋ, ಹುಚ್ಚು ಇರಬೇಕು ಅಂತ ನಿರ್ಣಯಿಸಿದರು. ಆ ಹುಡುಗನ ಎದುರಿಗೆ ಒಂದು ಪರಿವಾರ ಕುಳಿತಿತ್ತು. ಗಂಡ, ಹೆಂಡತಿ ಮತ್ತು ಒಂದು ಮಗು. ಹಾಗೆ ಬೇರೆ ಪ್ರಯಾಣಿಕರು ಇದ್ದರು. ಎದುರುಗಡೆ ಇದ್ದ ಮಹಿಳೆ ತನ್ನ ಮಗನಿಗಾಗಿ ತಂದಿದ್ದ ತಿಂಡಿಯನ್ನು ತಿನ್ನಿಸುತ್ತಿದ್ದಳು. ಈ ಹುಡುಗ ಅದನ್ನೇ ನೋಡುತ್ತಿದ್ದ ಮತ್ತೆ ಕಿಟಕಿ ಕಡೆ ನೋಡಿ ಏನೇನೋ ಹೇಳ್ತಿದ್ದ. ಆ ಮಹಿಳೆ ಈ ಹುಡುಗನಿಗೂ ಸ್ವಲ್ಪ ತಿನ್ನಲು ಕೊಡುತ್ತಾಳೆ. ಹಾಗೆ ಮಾತುಕತೆ ನಡೆಯಿತು. ಆ ಮಹಿಳೆ ಹೇಳ್ತಾಳೆ, ಅಣ್ಣ ತಪ್ಪು ತಿಳಿಬೇಡಿ, ಏನೋ ನಮ್ಮ ಊರಿನವರು ಅಂತ ಹೇಳ್ತಾ ಇದ್ದೀನಿ. ಯಾಕೆ ನಿಮ್ಮ ಮಗನನ್ನು ಒಳ್ಳೆಯ ಆಸ್ಪತ್ರೆಗೆ ತೋರಿಸಬಾರ್ದು? ನೀವು ಹೇಳೋದಾದ್ರೆ ನಮ್ಮ ಯಜಮಾನ್ರ ತಮ್ಮ ಒಳ್ಳೆ ಡಾಕ್ಟರ್, ಅವರ ನಂಬರ್ ಕೊಡ್ತೀವಿ, ಹೋಗಿ ತೋರಿಸಿ. ಇನ್ನೂ ಚಿಕ್ಕ ವಯಸ್ಸು ಈ ಹುಡುಗನಿಗೆ, ಪಾಪ ಅನ್ಸುತ್ತೆ ಅಣ್ಣ ಅಂತ ಭಾವನಾತ್ಮಕವಾಗಿ ಹೇಳಿದ್ಲು. ಅಲ್ಲಿ ಕೂತಿದ್ದ ಬೇರೆ ಪ್ರಯಾಣಿಕರು ಅದೇ ಹೇಳಿದ್ರು. ಹೌದು ಸರ್, ತೋರಿಸ್ರಿ, ಬಾಳಿ ಬದುಕಬೇಕಾದ ಹುಡುಗ ಇವನು. ಆ ಹುಡುಗ ಸಪ್ಪೆ ಮುಖ ಮಾಡಿಕೊಂಡ, ತಲೆ ತಗ್ಗಿಸಿ ಕೂತ. ಆ ತಂದೆ ಹೇಳಿದ್ರು, ನೋಡಿ ಸರ್, ನಾವು ಆಸ್ಪತ್ರೆಯಿಂದಾನೇ ಬರ್ತಾ ಇದ್ದೀವಿ. ನನ್ನ ಮಗನಿಗೆ ಹುಟ್ಟುತ್ತಲೇ ಕಣ್ಣು ಕುರುಡಿತ್ತು. ಯಾರೋ ಪುಣ್ಯಾತ್ಮ ತೀರಿ ಹೋದಾಗ ನೇತ್ರದಾನ ಮಾಡಿದ್ರು. ಅದೇ ಚಿಕಿತ್ಸೆ ಪಡೆದು ನಾವು ಬರ್ತಿದ್ದೀವಿ. ಇದೇ ಮೊದಲ ಬಾರಿಗೆ ನನ್ನ ಮಗ ಇದನ್ನೆಲ್ಲ ನೋಡ್ತಿದ್ದಾನೆ. ನನ್ನ ಮಗ ಹುಚ್ಚ ಅಲ್ಲ. ಯಾರನ್ನು ಅಷ್ಟು ಬೇಗ ನಿರ್ಧರಿಸಬೇಡಿ. ಯಾರೋ ಏನೋ ಕೆಲಸ ಮಾಡ್ತಿದ್ದಾರೆ, ಮಾತಾಡ್ತಾ ಇದ್ದಾರೆ ಅಂದರೆ ಅದಕ್ಕೊಂದು ಕಾರಣ ಇರುತ್ತೆ. ಆ ಕಾರಣ ತಿಳಿಯದೆ ನಮ್ಮಷ್ಟಕ್ಕೆ ನಾವೇ ಏನೋ ಅನ್ಕೋತೀವಿ. ಅದನ್ನು ನಿಲ್ಲಿಸಬೇಕು. ನಮ್ಮೆಲ್ಲರಿಗೂ ನಮ್ಮದೇ ಆದ ಕತೆ ಇರುತ್ತೆ, ನಮ್ಮದೇ ಆದ ಕರ್ತವ್ಯ ಇರುತ್ತೆ. ಹಾಗೆ ಸ್ನೇಹಿತರೆ, ನೇತ್ರದಾನ ಮಹಾದಾನ. ನಮ್ಮ ಕಾಲವಾದ ಮೇಲೆ ದೇಹದ ಜೊತೆಗೆ ಕಣ್ಣು ದಯಿಸುವ ಬದಲು ಬೇರೆಯವರಿಗೆ ಜ್ಯೋತಿಯಾಗಲಿ, ಅವರ ಬದುಕು ಬೆಳಗಲಿ.